ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ ಏನಿದು ಕೇಕು? ಕೇಕ್ ಇಲ್ದೆ ಪಾರ್ಟಿ ಹೆಂಗೋ ಕಂಪ್ಲೀಟ್ ಆಗುತ್ತೆ, ಅದಕ್ಕೆ ನಾನೇ ತರಿಸ್ದೆ. ಅಲ್ವಾ ಗೆಳೆಯ, ಆಗ್ಲಿಂದ ನನ್ಗೆ ಅಂಟ್ಕೊಂಡೇ ಕೂತಿದ್ಯಾ. ಅದ್ ಯಾವ ಮ್ಯಾಜಿಕ್ ಅಲ್ಲಿ ನೀನ್ ಫೋನ್ ಮಾಡಿ ಆರ್ಡರ್ ಮಾಡ್ಬಿಟ್ಟ? ಮದುವೆ ನಾನು ಬಲ್ ಫಾಸ್ಟ್ ಆಗ್ಬಿಟ್ಟಿದ್ದೆ. ನೀನು ಯಾವ್ದು ದೊಡ್ಡ ವಿದ್ಯೆನೋ, ಜಸ್ಟ್ ಕ್ಲಿಕ್ ಅವೇ ಆರ್ಡರ್ ಮಾಡಿದೆ ತಂದು ಕೊಟ್ಟಿದ್ದಾರೆ. ಸರಿ ಕಟ್ ಮಾಡು. ನಾನಾ ಲೇ ಪಾರ್ಟಿ ಹೋಸ್ಟ್ ಮಾಡೋ ನೀನು ಈ ಮನೆ ಯಜಮಾನ, ನೀನ್ ಮಾಡ್ಬೇಕು. ಬಾ ಬನ್ನಿ ನೀವಿಬ್ರು. ಅರೆ ಅರೆ ಪಾರ ನಾಚ್ಕೋತಾರ. ಕಟ್ ಮಾಡಿ ಕಟ್ ಮಾಡಪ್ಪ. ಮನೆ ಯಜಮಾನ ಫಸ್ಟ್ ನೀ ತಿನ್ನಪ್ಪ. ಹೆಂಗಿದೆ ಕೇಕು? ಸ್ಪೆಷಲ್ ಆಗಿ ಮಾಡ್ಸಿರೋದು. ಏನಾಗಲ್ಲ, ಇಷ್ಟು ಚೆನ್ನಾಗಿದೆ. ನನ್ನ ಲೈಫಲ್ಲಿ ಯಾವತ್ತು ಇಷ್ಟು ಚೆನ್ನಾಗಿರೋ ಕೇಕ್ ತಿಂದೇ ಇರಲಿಲ್ಲ. ನನಗೆ ಬೇಡ ಕಣ, ನನಗೆ ಬೇಡ. ಕೇಕ್ನೂ ಬೇಡ ಅಂತಿದ್ಯಲ್ಲೋ. ಕೇಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಿನ್ಗೆ? ಹೌದು, ಆದ್ರೆ ಚಿಕನ್ ಅಂದ್ರೆ ಇನ್ನೂ ಹೆಚ್ಚು ಪಂಚಪ್ರಾಣ. ಅದು ಅಪರ್ಣ ಮಾಡಿದಾಳೆ. ಆಮೇಲೆ ಇದನ್ನ ತಿಂದ್ರೆ ನನಗೆ ಅದನ್ನ ತಿನ್ನಕ್ಕಾಗಲ್ಲ. ಅದಕ್ಕೆ ಇವತ್ತು ಪೂರ್ತಿ ದಿವಸ ನಾನು ಬರೀ ಚಿಕನ್ ತಿನ್ಬೇಕು ಅಂತ ಡಿಸೈಡ್ ಮಾಡಿ. ಆಯ್ತು ತಿನ್ನಪ್ಪ, ಏನ್ ಮಾಡಕ್ಕಾಗುತ್ತೆ, ನಾವೇ ತಿನ್ನೋಣ. ಅದಕ್ಕೆ ತಗೊಳ್ಳಿ ನಿಮ್ಗೆ. ಅದಕ್ಕೆ ತಗೊಳ್ಳಿ. ಗೌತಮರ ಇದರಲ್ಲಿ ಮೊಟ್ಟೆ ಹಾಕಿರ್ತಾರ? ಅಫ್ಕೋರ್ಸ್, ಮೊಟ್ಟೆ ಹಾಕದೆ ಯಾರು ಕೇಕ್ ಮಾಡ್ತಾರ್ರಿ? ಸಾರಿ ಆನಂದ್ ಅವರೇ, ಮೊಟ್ಟೆ ಹಾಕಿರೋ ಕೇಕ್ ನಾನು ತಿನ್ನಲ್ಲ. ಸಾರಿ. ಅದಕ್ಕೆ ನಿಜ ಹೇಳ್ತಾ ಇದೀನಿ, ಸೂಪರ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ಇಲ್ಲ ಪರವಾಗಿಲ್ಲ, ಸಾರಿ, ಥ್ಯಾಂಕ್ ಯು. ಆನಂದ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನಂದ್ರೆ ನಂಗೆ ವೆಯ್ಟ್ ಮಾಡಕ್ಕೆ ಆಗ್ತಿಲ್ಲ. ನಾನು ತಿಂತೀನಿ. ತಿನ್ಸು. ಹೇಗಿದೆ? ಅವ್ರಿಬ್ಬರಿಗೆ ಕೊಡ್ತೀನಿ. ಸಕ್ಕದಾಗಿದೆ. ಅದು ಆಕ್ಚುಲಿ ನಾನು ಈ ಮಾಡೆಲಿಂಗ್ ಫೀಲ್ಡ್ ಅಲ್ಲಿ ಇರೋದಲ್ವಾ, ಸೊ ಆಸೆ ಆದ್ರೂ ತಿನ್ನೋ ಹಾಗಿಲ್ಲ, ಡಯಟ್ ಮಾಡ್ತಾ ಇದ್ದೀನಿ. ತಗೊಳ ಬರ್ತಾ. ಇಲ್ಲ ಬ್ರೋ, ನಾನು ಇನ್ನೂ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಇಷ್ಟೊತ್ತು ಚಿಕನ್ ತಿಂದಿದೆ ಹೆಚ್ಚು. ನಿಮ್ಗೆ ಯಾರಿಗೂ ಕೇಕ್ ತಿನ್ನೋ ಯೋಗ ಇಲ್ಲ, ನಾವೇ ತಿಂತೀವಿ, ನೀವು ನೋಡ್ತಾ ಇರಿ. ಕೂತ್ಕೊಳ್ಳೆ. ಸಕ್ಕದಾಗಿದೆ. ಕೇಕ್ ಅಂದ್ರೆ ನಿಮಗೆ ತುಂಬಾ ಇಷ್ಟ, ನೀವ್ಯಾಕೆ ತಿಂತಿಲ್ಲ? ಅದು ನಾರ್ಮಲ್ ಕೇಕ್ ಅಲ್ಲ, ರಮ್ ಕೇಕು. ಇಷ್ಟು ದಿವಸ ಈ ನನ್ನ ಮಕ್ಕಳು ನಮಗೆ ಚೆನ್ನಾಗಿ ಕುಡಿಸ್ ಮಜಾ ತಗೋತಾ ಇದ್ರು, ಅದಕ್ಕೆ ರಿವೆಂಜ್ ತಗೋತಾ ಇದ್ದೀನಿ. ಅದು ರಮ್ ಮಿಕ್ಸ್ ಆಗಿದೆ, ಅವ್ನು ತಿಂದಷ್ಟು ನಮಗೆ ಮಜಾ ಬರುತ್ತೆ. ತಿನ್ನಿ ನೋಡ್ತಾ ಇರಿ, ನಿಜವಾದ ಪಾರ್ಟಿ ಇವಾಗ ಶುರು ಆಗುತ್ತೆ. ಚೆನ್ನಾಗಿದಲ್ಲನಾ? ಇವಾಗಲೂ ಕಾಲ ಮಿಂಚಿಲ್ಲ ನೋಡ, ಚಿಕನ್ ಜೊತೆಗೆ. ಬೇಡ, ನಾನು ಲೋದೆ ಚಿಕನ್ ತಿಂತೀನಿ ನಾನು. ಇವ್ರಿಗೇನು ಆಗಲ್ಲ ತಾನೆ? ಏನೂ ಆಗಲ್ಲ, ಸುಮ್ಮನೆ ರೀ. ಏನಾಯ್ತಪ್ಪ? ಎಲ್ಲ ಉಲ್ಟಾ ಪಲ್ಟ ಕಾಣ್ತಾ ಇದ್ದೀರಾ? ಆಯ್ತು. ನಿಜ ಹೇಳು, ಇಷ್ಟು ಜನಕ್ಕೆ ಲವ್ ಲೆಟ್ರ್ ಬರ್ದೆ ನೀನು? ನಿಜ ಗೊತ್ತಾಗ್ಬೇಕು ನಂಗೆ ಇವತ್ತು. ಈಗ ಆಕ್ಚುಯಲ್ ಪಾರ್ಟಿ ಶುರು. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಯಾಕೆ? ಅದೇ ಅದಕ್ಕೆ ನಾನು ಅಪೇಕ್ಷಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಒಂದು ಸ್ಟೇಜ್ನೇ ರೆಡಿ ಮಾಡಿಕೊಟ್ರಲ್ಲ, ಅದಕ್ಕೆ. ಆ್ಯಕ್ಚುಲಿ ನಾನು ಹಾಗೆ ಮಾಡಿದ್ದು ನನಗೊಂಥರ ಗಿಲ್ಟ್ ಫೀಲ್ ಇತ್ತು, ಅದಕ್ಕೆ. ಗಿಲ್ಟಾ? ಯಾಕದಕ್ಕೆ? ಅದು ನಾನು ಸ್ಟ್ರಿಕ್ಟಾಗಿ ನೀವಿಬ್ಬರು ದೂರ ಇರಿ ಅಂತ ಹೇಳಿದ್ನಲ್ಲ, ಸೊ ಇತ್ತೀಚೆಗೆ ಫೋನಲ್ಲಿ ಗಂಟ್ಗಟ್ಲೆ ಮಾತಾಡೋದು, ಆಗಾಗ ಮೀಟ್ ಮಾಡೋದು ಅದೆಲ್ಲ ಕಮ್ಮಿ ಆಗಿರುತ್ತೆ. ಪ್ರೀತಿ ಮಾಡೋರು ದೂರ ಇದ್ದರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ನೀವಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿರಿ ಅಂದಕ್ಕೆ ಈ ಥರ ಮಾಡಿದ್ದು. ಸೊ ಸ್ವೀಟ್ ಆಫ್ ಯು ಅದಕ್ಕೆ. ನೀವು ಮತ್ತೆ ಗ್ರೇಟ್ ಆಗ್ಬಿಟ್ರಿ. ಹಾಗೆ ನಮ್ಮ ಮದುವೆ ವಿಷಯದಲ್ಲೂ
ನಮ್ಮ ಬಗ್ಗೆ ಒಂದು ಸ್ವಲ್ಪ ಕರುಣೆ ತೋರಿಸಿ ಇನ್ನೂ ಗ್ರೇಟ್ ಆಗಿಬಿಡಿ ಅದಕ್ಕೆ. ನಾನು ಅಪೇಕ್ಷಾ ನಿಮ್ಮ ಹೆಸರು ಹೇಳ್ಕೊಂಡು ಹೇಗೋ ಬದುಕ್ಬಿಡ್ತೀವಿ. ಅಯ್ಯೋ ದೇವ್ರೆ, ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನೋಡಿ ಪಾರ್ಥ ಅವರೇ, ನಾನು ನಿಮ್ಮ ಪ್ರೀತಿನ ಸಪೋರ್ಟ್ ಮಾಡ್ಬೋದು, ಆದರೆ ನಿಮ್ಮನ್ನ ನಮ್ಮ ಮನೆಯವ್ರ ಎದುರುಗಡೆ ಡಿಫೆಂಡ್ ಮಾಡೋದಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ. ನೋಡಿ, ಈ ವಿಷಯದಲ್ಲಿ ಯಾವುದೇ ನಿರ್ಧಾರ ಆಗಲಿ ಅದು ನಮ್ಮ ಅಪ್ಪ ಅಮ್ಮನೇ ತಗೊಳ್ಳೋದು. ಇದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇಷ್ಟ ಆಗುತ್ತಲ್ವಾ, ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ನನಗೆ ಗೊತ್ತು, ಅದು ನಿಮಗೆ ಬಿಟ್ಟಿದ್ದು. ನೀವು ನನ್ನನ್ನು ಹೇಗೆ ಒಪ್ಸಿದ್ರೋ ಹಾಗೆ ನನ್ನ ತಂದೆ ತಾಯಿನ ಒಪ್ಸಿದ್ರೇನೆ ನಿಮ್ಗೆ ರೂಟ್ ಕ್ಲಿಯರ್ ಆಗೋದು. ಅಯ್ಯೋ ಅಷ್ಟೇ ತಾನೇ, ಒಪ್ಸಿದ್ರಾಯ್ತು ಬಿಡಿ, ಅದಕ್ಕೆ ಮಾತಾಡೋಣಂತೆ. ಅದು ಅನ್ಕೊಳ್ಳೋಷ್ಟು ಸುಲಭ ಅಲ್ಲ ಪಾರ್ಥ ಅವರೇ. ನಮ್ಮಪ್ಪ ಅಮ್ಮ ಇನ್ನೂ ಅದೇ ಮೈಂಡ್ಸೆಟ್ಟಲ್ಲೇ ಇದ್ದಾರೆ. ದೊಡ್ಡ ಮನೆಯವ್ರ ಸವಾಸ ನಮ್ಮಂಥವ್ರಿಗಲ್ಲ ಅಂತ. ಅದರಲ್ಲೂ ನಮ್ಮನೆ ಸವಾಸ ಬೇಡವೇ ಬೇಡ. ನೋಡಿ, ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಸಿದ್ರೇನೆ ಈ ಮದುವೆ ಆಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೆ ಅರೆ ಪಾರ್ಥ, ಯಾಕೆ ಡಲ್ ಆಗ್ಬಿಟ್ರಿ? ನಾನು ಇರೋ ವಿಷಯನ ಹೇಳಿದೆ, ಹಾಗಂತ ಕೈ ಕಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಅಪ್ಪ ಅಮ್ಮನ ಹೇಗೆ ಒಪ್ಪಿಸ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಈಗ ಪಾರ್ಟಿ ಮೂಡ್ನ ಹಾಳು ಮಾಡ್ಕೋಬೇಡಿ. ಪಾರ್ಟಿ ಮುಗಿಸ್ಕೊಂಡು ಹೋಗ್ತಿದ್ದೀರಾ, ಖುಷಿ ಖುಷಿಯಾಗಿರಿ. ಸರಿ ಅದಕ್ಕೆ, ಬಾಯ್ ಅದಕ್ಕೆ. ಬಾಯ್. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಪೇಕ್ಷಾ. ಹೋಗ್ಲೋ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಆಗಿರಲಿಲ್ಲ ಆ್ಯಂಡ್ ಮುಹೂರ್ತನೂ ಕೂಡ ಬಂದಿರಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ. ಏನ್ ವಿಷಯ ಭಾವ? ನನಗೆ ಯಾವಾಗಲೂ ಒಂದು ಅನ್ಸೋದು ಅಪೇಕ್ಷಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿತ್ತು ಅಂತ. ಬಟ್ ವಿ ಮಿಸ್ಡ್ ಇಟ್. ನಮ್ಗೆ ಅದೃಷ್ಟ ಇರಲಿಲ್ಲ. ಇಟ್ಸ್ ಎ ಗ್ರೇಟ್ ಲಾಸ್. ನನ್ನ ತಮ್ಮ ಮಾಡೋ ತಪ್ಪಿಗೆ ನೀನು ನಮ್ಮ ಮನೆಗೆ ಬರೋ ತಪ್ಪೋಯ್ತು. ಅದ್ರ ಬಗ್ಗೆ ನನಗೆ ಈಗಲೂ ಬೇಜಾರಿದೆ, ಪಶ್ಚಾತ್ತಾಪ ಇದೆ. ಸೊ ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನಮ್ಮಿಂದಾದ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು ಅಂತ. ನಾನೇ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಮುಂದೆ ನಿಂತು ನೀನು ಮದುವೆ ಮಾಡಿಸ್ಬೇಕು ಅಂತ. ಯಾಕೆಂದರೆ ನನ್ನ ತಪ್ಪಿನಿಂದ ನೀನು ನಿಮ್ಮ ಮನೆಯವರು ಎಷ್ಟು ನೋವು ಅನುಭವಿಸಿದ್ರು ಅಂತ ನನಗೆ ಗೊತ್ತು. ಬಟ್ ಇಟ್ಸ್ ಓಕೆ ಭಾವ, ನಾನು ಯಾವುದೋ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಾನು ಆಲ್ಮೋಸ್ಟ್ ಮರ್ತ್ಬಿಟ್ಟಿದ್ದೀನಿ ಎಲ್ಲಾನು. ಆಲ್ಮೋಸ್ಟ್ ಪೂರ್ತಿಯಾಗಿ ಮರೆತಿಲ್ಲ ಅಲ್ವಾ? ಪ್ಲೀಸ್, ನಮ್ಮಿಂದ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡು. ನೀನು ನಮ್ಮನೆಗಂತೂ ಸೊಸೆಯಾಗಿ ಬರಲಿಲ್ಲ, ಬಟ್ ನೀನು ಸೊಸೆಯಾಗಿ ಹೋಗೋ ಮನೆ ಒಂದು ಒಳ್ಳೆ ಮನೆ ಆಗಿರಬೇಕು. ನಮಗಿಂತ ಒಳ್ಳೆ ಸಂಬಂಧ ನಿಮ್ಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಏನು ಯೋಚನೆ ಮಾಡ್ತಾ ಇದೆ ಅಪೇಕ್ಷಾ? ಯು ಡೋಂಟ್ ವರಿ. ನಿಮ್ಮ ತಂದೆ, ಐ ಮೀನ್ ನಮ್ಮ ಮಾವನ ಹತ್ರ ನಾನು ಮಾತಾಡ್ತೀನಿ. ನಿನ್ನನ್ನು ಒಂದು ಒಳ್ಳೆ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ಅದನ್ನು ಮಾಡೇ ಮಾಡ್ತೀನಿ. ಬ್ರೋ, ಹಾಂ ಅಲ್ಲಿ ಸರಿ, ಹೋಗ್ತಾ ಆನ್ ದ ವೇ ಅಪೇಕ್ಷಾನ ಡ್ರಾಪ್ ಮಾಡು. ಸರಿ ಸರಿ ಬಿಗ್ ಬ್ರೋ. ನನ್ನ ಬ್ಯಾಗ್ ತಗೊಂಡೆ. ಹೊಟ್ಟೆ ಅಪ್ಪಿ? ಹಾಂ ಅಕ್ಕ, ಹೊಟ್ಟೆ. ಓಕೆ, ಬಾಯ್ ಅಕ್ಕ. ಟೇಕ್ ಕೇರ್. ಯು ಟು. ಕಾಲ್ ಮಾಡು. ಹಾಂ, ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಬಾಯ್ 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 ಭಾವ. ಬಾಯ್ ಬಾಯ್. ಟೇಕ್ ಕೇರ್. ಟೇಕ್ ಕೇರ್. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.